ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ಇವತ್ತು ನಮ್ಮ ಮನೆಯವ್ರದ್ದು ಬರ್ಡೇ. ಸಿಂಪಲಾಗಿ ಮನೇಲೆ ಕೇಕ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಕೇಕಿಗೆ ಬೇಕಾಗಿರೋದು ಒಂದು 1/4 ಕಪ್ಪಷ್ಟು, 1/4 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆನೇ ಎಣ್ಣೆ, ಒಂದು 3/4 ಕಪ್ಪಷ್ಟು ಹಾಲು, 3/4 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಕೋಕೋ ಪೌಡರು, ಅದಾಗಿದ್ಮೇಲೆ ಒಂದು 3/4 ಕಪ್ಪಷ್ಟು ಸಕ್ಕರೆ, ಒಂದು ಸ್ವಲ್ಪ ಚೆರ್ರಿ, ತುಂಬಾ ಐಟಮ್ಸ್ ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬರ್ಡೇ ಟೈಮಲ್ಲೆಲ್ಲ ನಾವೇ ಮನೆ ಕೈಯಿಂದ ಕೇಕ್ ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತಲ್ವ. ಹಾಗಾಗಿ ವೆನಿಲಾ ಎಸೆನ್ಸು, ಒಂದು ಸ್ವಲ್ಪ ಪಿಂಚಷ್ಟು ಸಾಲ್ಟು, ಡೈರಿ ಮಿಲ್ಕು, ಆಮೇಲೆ ಬಟರು, ಒಂದು ಲೆಮನ್ ತೊಗೊಂಡಿದ್ದೀನಿ. ಇಷ್ಟು ಇದಕ್ಕೆ ಬೇಕಾಗಿರುವುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸು ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಕರೆಕ್ಟಾಗಿ ಒಂದು ಸ್ವಲ್ಪ ಎಲ್ಲ ಮೆಸರ್ಮೆಂಟಾಗಿ ನಾವು ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕೇಕು. ಇವಾಗ ಲಿಕ್ವಿಡ್ ಇರುವಂಥ ಐಟಮ್ಸ್ ಎಲ್ಲ ನಾನೊಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಒಂದು 3/4 ಕಪ್ಪಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಹಾಲು ಜೊತೆಗೆ ಎಣ್ಣೆ ಹಾಕ್ಕೊಬೇಕು. ಫಸ್ಟು ಡ್ರೈ ಐಟಮ್ ಎಲ್ಲ ನಾನು ಸೇರಿಸ್ಕೊತಾ ಇಲ್ಲ. ಲಿಕ್ವಿಡ್ ಐಟಮ್ ಏನೇನಿದೆ ಅದನ್ನೆಲ್ಲ ಒಂದು ಬೌಲಿಗೆ ಸೇರಿಸ್ಕೊತಿದ್ದೀನಿ. ನಾನು 2 ಥರ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಹಾಲು, ಎಣ್ಣೆ, ವೆನಿಲಾ ಎಸೆನ್ಸ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸರ್ ಇಲ್ಲ ಅಂದರೆ ಸ್ಪೂನಲ್ಲೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೋದು. ಇವಾಗ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಕೇಕು. ಮನೇಲಿ ಆರಾಮಾಗಿ ಈ ಥರ ಚಿಕ್ಕ ಪುಟ್ಟ ಬರ್ಡೇಗಳಲ್ಲೆಲ್ಲ ನಾವೇ ಆರಾಮಾಗಿ ನಮ್ಮ ಕೈಯಿಂದ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಇವಾಗ ಎಲ್ಲ ಚೆನ್ನಾಗೆ ಬೀಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಾಗಿದ್ಮೇಲೆ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊತಾ ಇದ್ದೀನಿ. ಅದಕ್ಕೆ ಡ್ರೈದು ಏನೇನಿದೆಯೋ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ಮಾಡೋದ್ರಲ್ಲಿಂದ ಯಾವ ಥರ ಗಂಟು ಇಲ್ದಂಗೆ ನೀಟಾಗಿ ಆಗುತ್ತೆ. ಕೇಕ್ನೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಕೆಲವೊಂದು ಟಿಪ್ಸ್ ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬೌಲಿಗೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟೇ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವಾಗ ಕೋಕೋ ಪೌಡ್ರನ್ನೂ ಸೇರಿಸ್ಕೊತಾ ಇದ್ದೀನಿ ನಾನು. ಯಾಕೆ ಅಂದರೆ ಅರ್ಧ ಕಪ್ ಸಕ್ಕರೆ, ಆಮೇಲೆ ನಾನು ಸಕ್ಕರೆ ಸಿರಪ್ನೂ ಹಾಕ್ಕೊತೀನಿ ಕೇಕಿಗೆ. ಹಾಗಾಗಿಬಿಟ್ಟು ಸಕ್ಕರೆ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ಇವಾಗ ಒಂದು ಪಿಂಚಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಇವಾಗ ಬೇಕಿಂಗ್ ಪೌಡ್ರ್ ಹಾಕ್ಕೊಂಬಿಟ್ಟು, ಬೇಕಿಂಗ್ ಸೋಡಾ ಅಂತ ಬರುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಬೇಕು. ಅದು ತುಂಬ ಹಾಕ್ಕೊಂಬಿಟ್ರೆ ಫ್ಲೇವರ್ ತುಂಬ ಅದರದ್ದೇ ಬಂದುಬಿಡುತ್ತೆ, ಕೇಕ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಬೇಕು ಬೇಕಿಂಗ್ ಸೋಡಾ ಹಾಕ್ಕೊಂಬಿಟ್ಟು ಇವಾಗ ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಕ್ಕರೆ ಬೇಕಿದ್ರೆ ನಿಮಗೆ ಪೌಡ್ರ್ ಮಾಡಿನೂ ಹಾಕ್ಕೊಬೋದು, ಇಲ್ಲ ಹಾಗೇ ಸೇರಿಸ್ಕೊತೀವಿ ಅಂದ್ರೂ ಹಾಗೇ ಸೇರಿಸ್ಕೊಬೋದು. ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಕೆಲವೊಂದು ಕೇಕಿಗೆ ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡೋದ್ರಿಂದ ಕೇಕ್ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಇವಾಗ ಅದನ್ನು ಸ್ವಲ್ಪನೇ ನಾವು ಹಾಲು, ಎಣ್ಣೆ ಎಲ್ಲ ಹಾಕ್ಕೊಂಡಿದ್ವಲ್ವ, ವೆನಿಲಾ ಎಸೆನ್ಸ್ ಎಲ್ಲ, ಅದ್ರ ಒಳಗೆ ಇದು ನಾವು ಡ್ರೈದು ಏನೇನಿತ್ತು ಹಿಟ್ಟು, ಸಕ್ಕರೆ ಎಲ್ಲ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹಾಕಿ ಮಿಕ್ಸ್ ಒಂದೇ ಸರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಸಕ್ಕರೆನೂ ಒಂದು ಸ್ವಲ್ಪ ಕರಗ್ತಾ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ. ನೋಡ್ತಾ ಇದ್ರೇ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಇನ್ನು ಸ್ವಲ್ಪ ಏನಾದರೂ ಗಟ್ಟಿ ಐತೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಬೋದು. ಇವಾಗ ನಾನು ಹಾಕ್ಕೊಂಡಿರುವಂಥದ್ದಕ್ಕೆ ಕರೆಕ್ಟಾಗಿದೆ, ಇದೆಲ್ಲ ಕರೆಕ್ಟಾಗಿದೆ. ಈಗ ನೋಡ್ತಾ ಇರ್ಬೋದು, ನಿಮಗೇ ಗೊತ್ತಾಗುತ್ತೆ ಎಷ್ಟೊಂದು ಥಿಕ್ನೆಸ್ ಇದೆ, ಎಷ್ಟೊಂದು ನೀರು ಆಗಿದೆ ಅಂತೇಳ್ಬಿಟ್ಟು. ಕೇಕಿಗೆ ತುಂಬ ನೀರು ಹಾಗೇನೂ ಇರಬಾರ್ದು, ತುಂಬಾ ಗಟ್ಟಿಯಾಗಿರಬಾರ್ದು. ಒಂದು ಸ್ವಲ್ಪ ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಲ್ಲಿದೆ. ಇಷ್ಟಿತ್ತಂದರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ನಾನು. ಕೇಕ್ ಮೋಲ್ಡಿಗೆ ಒಂದು ಸ್ವಲ್ಪ ಬಟ್ರ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬಟ್ರ್ ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆನೂ ಹಚ್ಕೊಬೋದು. ನಾನು ಬಟ್ರ್ ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀಟಾಗಿ ಸುತ್ತಲೂ ಬಟ್ರ್ ಹಚ್ಕೊಬೇಕು, ಯಾಕಂದರೆ ಒಂದು ಸ್ವಲ್ಪ ಹಿಡಿಯೋ ಚಾನ್ಸಸ್ ಇರುತ್ತೆ. ಹೊಸ ಮೋಲ್ಡ್ ಇದ್ದರೆ ಹಾಗೆ ಹಿಡಿದ್ಬಿಡುತ್ತೆ. ತುಂಬ ನಾವು ಮಾಡ್ತಾಯಿದ್ವಿ ಅಂದರೆ ಅದು ಪಳಗಿರುತ್ತೆ ಅಲ್ವ, ಹಾಗಾಗಿ ಬೇಗ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ನಾನು ಚೆನ್ನಾಗಿ ಬಟ್ರನ್ನೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ಬೇಕಿದ್ದರೆ ಬಟ್ರು ಸ್ಪ್ರೆಡ್ ಮಾಡ್ಕೊಬೋದು, ಇಲ್ಲಾಂದರೆ ಎಣ್ಣೆನೂ ಹಾಕ್ಕೊಬೋದು, ನಿಮ್ಮ ಇಷ್ಟ. ಇವಾಗ ಒಂದು ಬಟ್ರ್ ಶೀಟ್ ನಾನು ಹಾಕ್ಕೊಂಡಿದ್ದೀನಿ.
ಒಂದು ಸ್ವಲ್ಪ ಅದೆಷ್ಟಿದೆಯೋ ಅಷ್ಟು ಶೇಪ್ ಕಟ್ ಮಾಡಿಕೊಂಡು ಬಟರ್ ಶೀಟ್ ಹಾಕ್ಕೊಂಡು ಅದ್ರ ಮೇಲೇನು ನಾನು ಬಟರ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಕೇಕ್ಗೆ ಬಟರ್ ಹಾಕೋದ್ರಲ್ಲಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ನಾನು. ಇವಾಗ ಬಟರೆಲ್ಲ ಸ್ಪ್ರೆಡ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಬ್ಯಾಟರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ 1-2-3 ಸರಿ ಟ್ಯಾಪ್ ಮಾಡಬೇಕು. ಇಲ್ಲಾಂದರೆ ಅದೆಲ್ಲ ಗಾಳಿ ಏನಾದರೂ ಅದರಲ್ಲಿತ್ತು ಅಂದರೆ ನಾವು ಹೀಗೆ ಹಾಕ್ಬಿಟ್ಟು ಹಂಗೆ ಇಟ್ವಿ ಅಂದರೆ ತುಂಬ ಗಾಳಿ ಇರುತ್ತೆ, ಅಷ್ಟು ನೀಟಾಗಿ ಸೆಟ್ ಆಗೋಲ್ಲ ಕೇಕು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಬಿಟ್ಟು ಈ ಥರ ಟ್ಯಾಪ್ ಮಾಡ್ಕೊಬೇಕು. ಚೆನ್ನಾಗಿ ತಟ್ಟಿದ್ವಿ ಅಂದರೆ ನೀಟಾಗಿ ಕುಂತ್ಕೊಳ್ಳುತ್ತೆ. ನೀಟಾಗಿ ಈ ಥರ ಟ್ಯಾಪ್ ಮಾಡಾಗಿದ್ಮೇಲೆ ಇವಾಗ ಒಂದು ಪಾತ್ರೆಗೆ ನಾನು ಉಪ್ಪು ಹಾಕಿಟ್ಕೊಂಡಿದ್ದೀನಿ ಸ್ಟೀಮ್ ಮಾಡೋದಕ್ಕೆ. ನಾನು ತುಂಬ ಸರಿ ಕೇಕು ಆಮೇಲೆ ಬೇರೆ ಥರ ಸ್ವೀಟ್ಗೆಲ್ಲ ಉಪಯೋಗಿಸಿರ್ತೀನಿ ಉಪ್ಪು, ಹಾಗೆ ಎತ್ತಿಡ್ತೀನಿ. ಇವಾಗ ಆ ಪಾತ್ರೆಗೆ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಇವಾಗ ನಾವು ರೆಡಿ ಮಾಡಿ ಇಟ್ಟಿದ್ವಲ್ವ ಕೇಕ್ ಬ್ಯಾಟರ್, ಅದನ್ನು ಹಾಕಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಟಿಫಿನ್ ಬಾಕ್ಸಿಗೂ ಈ ಥರ ಒಂದು ಸ್ವಲ್ಪ ಬಟರ್ ಪೇಪರ್ ಕಟ್ ಮಾಡಿ ಹಾಕ್ಬೋದು. ಪೇಪರ್ ಇಲ್ಲಾಂದರೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಹಚ್ಬಿಟ್ಟು ಹಾಕಿಡ್ಬೋದು, ಬರುತ್ತೆ. ಇವಾಗ ಮುಚ್ಚಿಟ್ಬಿಟ್ಟು ಒಂದು 30-40 ನಿಮಿಷ ಬೇಕಾಯಿತು ಇದು ಬೇಯೋದಕ್ಕೆ. 40 ನಿಮಿಷ ಬೇಕಾಯಿತು. ಮೀಡಿಯಮ್ ಫ್ಲೇಮಲ್ಲಿ 40 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಚಾಕುಯಿಂದ ನಾನು ಚುಚ್ಚಿ ನೋಡ್ತಾ ಇದ್ದೀನಿ, ಅದಕ್ಕೆ ಏನು ಅಂಟ್ಕೊಂಡಿಲ್ದಂಗೆ ನೀಟಾಗಿ ಬಂತು ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಇವಾಗ ನಾನು ಅದನ್ನು 2 ಸೆಂಟ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಸಿರಪನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಕ್ಕರೆ ಏನು ಇದು ಮಾಡ್ಕೊಬಾರ್ದು, ಜಸ್ಟ್ ಕರಗಿದ್ರೆ ಸಾಕು. ಒಂದೇ ಎಳೆ ಪಾಕ ಅಂತಾರಲ್ವ ಆ ಥರ ಮಾಡಿಕೊಂಡ್ರೆ ಸಾಕು. ಅದನ್ನು ಇವಾಗ ಕಟ್ ಮಾಡಿಕೊಂಡು ಫಸ್ಟಿಗೆ ಒಂದು ಲೇಯರ್ ಮೇಲೆ ನಾನು ಹಾಕ್ತಾಯಿದ್ದೀನಿ. ಅದು ಈ ಥರ ಹಾಕೋದ್ರಿಂದ ಒಂದು ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಇದು ವಿಪಿನ್ ಕ್ರೀಮ್ ಅಂತೇಳ್ಬಿಟ್ಟು ನಾನು ಹೇಗೆ ಮಾಡೋದು ಅಂತೇಳ್ಬಿಟ್ಟು ತೋರಿಸಿದ್ದೀನಿ, ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕ್ರೀಮ್ ಎಲ್ಲ ನಾವು ಹೊರಗಿಂದ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿನೂ ಮಾಡ್ಕೊಬೋದು, ಕಡಿಮೆ ಪದಾರ್ಥಗಳಿಂದನೇ. ನಾನು ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ. ಆ ಕ್ರೀಮ್ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ನಾನು. ಅದು ಮಾಡಿ ಇಟ್ಕೊಂಡಾಗಿದ್ಮೇಲೆ ಇವಾಗ ಆ ಕ್ರೀಮ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆರ್ರಿ ಎಲ್ಲ ಕಟ್ ಮಾಡಿ ನಾನು ಹಾಕಿ, ನೆಕ್ಸ್ಟ್ ಇನ್ನೊಂದು ಲೇಯರ್ ಇತ್ತಲ್ವ ಅದ್ರ ಮೇಲೆ ಇಟ್ಬಿಟ್ಟು ಅದಕ್ಕೂ ಸಕ್ಕರೆ ಸಿರಪ್ ಎಲ್ಲ ಹಾಕಿ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಕ್ರೀಮ್ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ನಮ್ಮ ಮನೆಯಲ್ಲೇ ಇರುವಂಥದ್ದು ಪದಾರ್ಥಗಳು, ಮತ್ತು ಕೇಕಿಗೆ ಇದೇ ಐಟಮ್ ಬೇಕು ಅದೇ ಬೇಕು ಅಂತೇನಿಲ್ಲ. ನಾನು ನಾರ್ಮಲ್ ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಫಿನಿಶಿಂಗ್ ನೋಡೋಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೂ ನಾವು ಮಾಡಿರೋದು ಅಂತೇಳ್ಬಿಟ್ಟು ಒಂದು ತೃಪ್ತಿ ಖುಷಿ ಅನ್ನೋದಿರುತ್ತೆ ಅಲ್ವಾ, ಅದೇ ಸಾಕು. ನೋಡ್ತಾ ಇದ್ದೀವಿ ನಾನು ಕ್ರೀಮ್ ಎಲ್ಲ ಹಾಕಿ ಇವಾಗ ಮೇಲೆಲ್ಲ ಒಂದು ಸ್ವಲ್ಪ ಡೈರಿ ಮಿಲ್ಕ್ ಚಾಕ್ಲೇಟ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸುತ್ತ ನಾನು ಚೆರ್ರಿಯನ್ನು ಇಟ್ಟಿದ್ದೀನಿ. ನೋಡೋಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಇನ್ನೇನು ಕೇಕು ರೆಡಿ ಆಯಿತು. ಕೇಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಶನಿವಾರ ಬಂದಿತ್ತು ಬರ್ಡೇ. ಹಾಗಾಗಿಬಿಟ್ಟು ತುಂಬ ಇವ್ರಿಗೆ ನಮ್ಮ ಮನೆಯವರಿಗೆ ತುಂಬ ಜನ ಫ್ರೆಂಡ್ಸು ಹೊರಗೆ ಇರ್ತಾರೆ ಬರ್ಡೇ ದಿನ ಫುಲ್ಲು. ಅವ್ರಿಗಂತೂ ತುಂಬ ಅಲ್ಲೇ ಸೆಲೆಬ್ರೇಷನ್ ಇರುತ್ತೆ. ಹಾಗಾಗಿಬಿಟ್ಟು ಮನೇಲಿ ಇವತ್ತು ಅಡುಗೆದೆಲ್ಲ ನಾನೇನು ವರ್ಷ ಅಡುಗೆ ಎಲ್ಲ ಮಾಡಿರ್ತೀನಿ. ಬಟ್ ಈ ವರ್ಷ ಅವ್ರಿಗೆ ನಾನು ಇಲ್ಲೆಲ್ಲ ಮಾಡ್ಕೊತಿದ್ರೆ ಅವ್ರಿಗೆ ಅಲ್ಲೊಂದು ಸ್ವಲ್ಪ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿಬಿಟ್ಟು ಅದು ಬೇರೆ ಶನಿವಾರ ಬೇರೆ ಬಂದುಬಿಟ್ಟಿತ್ತು. ಎಲ್ಲ ಸ್ವಲ್ಪ ತಿನ್ನಲ್ಲ, ನಮ್ಮ ಗುಲಾಬಿಯವರು ಆಮೇಲೆ ನಾಗವೇಣಿಯವರೆಲ್ಲ ತಿನ್ನೋದಿಲ್ಲ ಶನಿವಾರ ನಾನ್ ವೆಜ್ಜು. ನಮ್ಮದ್ರಲ್ಲಿ ಏನೇ ಒಂದಂದ್ರೂ ನಾನ್ ವೆಜ್ಜೇ, ಬರೀ ವೆಜ್ ಅಂತೂ ಇರೋದಿಲ್ಲ ಅಡುಗೆ. ಹಾಗಾಗಿಬಿಟ್ಟು ನಾಳೆ ದಿನವೇ ಮಾಡೋಣ ಅಂಥೇಳಿ ಇವತ್ತು ಅಡುಗೆದೆಲ್ಲ ಏನೂ ಇಲ್ಲ, ನಾರ್ಮಲಾಗೆ ಮಾಡಿದ್ದೆ. ನಾಳೆ ದಿನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಕೇಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸುಮ್ಮನೆ ಡೆಕೋರೇಷನ್ ಎಲ್ಲ ನನ್ನ ಮಕ್ಕಳೇ ರೆಡಿ ಮಾಡಿದ್ರು. ನಮ್ಮ ನಾದಿನಿ ಮಗಳು ಆಮೇಲೆ ನನ್ನ ಮಕ್ಕಳು ಸೇರಿಕೊಂಡು ಸುಮ್ಮನೆ ಅವ್ರಿಗೇನು ತಿಳಿಯುತ್ತೆ ಅದು ಸ್ಕ್ರೀನೆಲ್ಲ ಹಾಕಿಬಿಟ್ಟು ಒಂದು ಹ್ಯಾಪಿ ಬರ್ತ್ಡೇ ಅಂತ ಬರೆದಿದ್ರು. ನನಗೆ ಇದು ಕೇಕ್ ಮಾಡೋದಕ್ಕೆ ತುಂಬ ಟೈಮ್ ಹಿಡೀತು, ಇದನ್ನೇ ಮಾಡ್ಕೊಂಡಿದ್ದೆ. ಅವರೇ ಒಂದು ಸ್ವಲ್ಪ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಆಮೇಲೆ ಒಂದು ಸ್ವಲ್ಪ ಫ್ಲವರ್ ಎಲ್ಲ ಹಾಕಿಬಿಟ್ಟು ಕ್ಯಾಂಡಲ್ಸ್ ಎಲ್ಲ ಇಟ್ಟಿದ್ದೆ. ಸಿಂಪಲ್ಲಾಗಿ ಒಂದು ಸ್ವಲ್ಪ ನನಗೂ ಹುಷಾರಿದ್ದಿಲ್ಲ, ನಾನು ವರ್ಷ ಒಂದು ಸ್ವಲ್ಪ ಬೇರೆ ಥರನೇ ಮಾಡ್ತಾಯಿದ್ದೆ. ನನಗೂ ಒಂದು ಸ್ವಲ್ಪ ಹುಷಾರಿದ್ದಿಲ್ಲ, ತಲೆನೋವು ಕೋಲ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ವರ್ಷ ಸಿಂಪಲಾಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಸಿಂಪಲಾಗಿ ಮಾಡಿದ್ರೂ ಒಂದು ಸ್ವಲ್ಪ ನಮ್ಮ ಕೈಯಿಂದನೇ ಕೇಕ್ ಮಾಡಿ ಈ ಥರ ಮಾಡಿದ್ರೆ ಅದೇ ಒಂಥರ ಅವರಿಗೆ ಖುಷಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಾಯಿತು, ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಸಿಂಪಲಾಗಿ ಕೇಕೆಲ್ಲ ಕಟ್ ಮಾಡಾಗಿದ್ಮೇಲೆ ಇನ್ನೇನು ಅವರು ಹೋದರು ಹೊರಗಡೆ ಎಲ್ಲ. ತುಂಬ ಫ್ರೆಂಡ್ಸು ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಫೋನ್ ಕಾಲ್ಸ್ ಬರ್ತಾನೆ ಇತ್ತು. ಇಲ್ಲಿ ನೋಡಿ ಇಷ್ಟೊಂದು ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಮಾಲೆ ಶಾಲೆಲ್ಲ ಹಾಕ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿಸಿದ್ರು, ತೊಗೊಂಬಂದಿದ್ರು. ಅದನ್ನೆಲ್ಲ ಇನ್ನೂ ಸ್ವಲ್ಪ ಎಷ್ಟೊಂದು ಜನ ಕರೀತಾಯಿದ್ರು. ಅಲ್ಲಿ ಹೋಗಬೇಕಾಗಿತ್ತು ಅವರು. ಹಾಗಾಗಿಬಿಟ್ಟು ಬೇಗನೆ ಹೋದರು. ಇದು ನೆಕ್ಸ್ಟ್ ಡೇ ಸಂಡೇ ಅಡುಗೆ ಮಾಡೋದಕ್ಕೆ ನನ್ನ ದೊಡ್ಡ ಮಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ ನನಗೆ.
ಸಂಡೇ ಚರ್ಚಿಗೆ ಹೋಗಿ ಬಂದಾಗಿದ್ಮೇಲೆ ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ದೆ ನಾನು ಅಡುಗೆ ಎಲ್ರಿಗೂ ಇಲ್ಲಿಗೆ ಊಟಕ್ಕೆ. ಹಾಗಾಗ್ಬಿಟ್ಟು ಬೇಗ ಬೇಗ ಮಾಡಬೇಕಂತೇಳಿ ಪಾಪ ನನ್ನ ಮಗಳನ್ನೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ. ಇದೇ ಫಸ್ಟ್ ಅವಳು ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇರೋದು. ನನಗೆ ಒಂಥರ ಭಯ, ಚಾಕು ಕೊಟ್ಬಿಟ್ಟು ಕುಂದಿರಿಸಿರೋದು. ಮಾಡ್ತೀನಿ ಮಮ್ಮಿ ಅಂತ ಇಟ್ಕೊಂಡಿದ್ದಾಳೆ. ಬಟ್ ನನಗೆ ಭಯ, ಅವಳು ಯಾವತ್ತೂ ಆ ಥರ ಎಲ್ಲ ನಾನು ಕೆಲಸ ಇಟ್ಟೇ ಇಲ್ಲ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಅಷ್ಟೊಂದು ಈರುಳ್ಳಿ ಕಟ್ ಮಾಡಿಕೊಟ್ಟಿದ್ಲು ಅಡುಗೆಗೆ. ಅದಿಷ್ಟು ಅವಳೇ ಕಟ್ ಮಾಡಿದ್ದು, ನಾನೇನು ಮುಟ್ಟೇ ಇಲ್ಲ, ಫುಲ್ ಕಟ್ ಮಾಡಿಕೊಟ್ಲು. ಆಮೇಲೆ ಈ ಕಡೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ತುಂಬಾ ಮಾಡ್ತಾರೆ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು ಎಲ್ಲದಕ್ಕೂ. ಅಂದರೆ ನನ್ನ ಹತ್ರ ಏನಾದರೂ ಒಂದು ನಾನೊಂದು ಕೆಲಸ ಹೇಳಿದ್ರೆ ಒಂದು ಕೆಲಸ ಡಬಲ್ ಕೆಲಸ ಮಾಡಿಕೊಂಡು ನನ್ನ ಹತ್ರ ಬೈಸ್ಕೊಂಡೇ ಮಾಡ್ತಾ ಇರ್ತಾರೆ. ಅದನ್ನೇ ಒಂದು ಸ್ವಲ್ಪ ಭಯ ಆಡಿಕೊಂಡು ಕೆಲಸ ಮಾಡಿಕೊಡ್ತಿದ್ರು. ಎಲ್ಲ ಮನೆಯಲ್ಲೂ ಹಾಗೆ ಅನಿಸುತ್ತೆ. ನಾವು ಒಂದು ಕೆಲಸ ಹೇಳಿದ್ರೆ ಒಂದು ಕೆಲಸ ಡಬಲ್ ಆಗಿ ಇಟ್ಬಿಟ್ಟಿರ್ತಾರೆ. ಇವರು ಹಂಗೆ ಏನಾದರೂ ಒಂದು ಹೇಳಿದ್ರೆ ನಾನು ಇದನ್ನು ಮಾಡಬೇಡ ಅಂದರೆ ಅದನ್ನೇ ಮಾಡ್ಕೊತ ಇರ್ತಾರೆ. ಆವತ್ತಿನ ದಿನವೂ ಹಾಗೆ ಏನೇನೋ ಮಾಡ್ತಾಯಿದ್ರು. ನಾನೊಂದು ಹೇಳ್ತೀನಿ, ಅವರೊಂದು ಮಾಡ್ಕೊತಿದ್ರು. ಬಟ್ ಕಬಾಬಿಗೆಲ್ಲ ನಾನು ಹಾಕ್ಕೊಟ್ಟೆ, ಅವರೇ ಒಂದು ಸ್ವಲ್ಪ ಎಲ್ಲ ಕಲಿಸ್ಕೊಟ್ರು. ಚಿಕನ್ ಎಲ್ಲ ಅವರೇ ತೊಳೆದುಕೊಟ್ಟು, ಚಿಕನ್ ಸಾರಿಗೆ ಕಬಾಬಿಗೆಲ್ಲ ಚಿಕನ್ ತಂದಿದ್ರು, ಅವರೇ ಎಲ್ಲ ತೊಳೆದುಕೊಟ್ಟು ಆಮೇಲೆ ಅದನ್ನೆಲ್ಲ ಒಂದು ಸ್ವಲ್ಪ ಕಬಾಬಿಗೆ ಮಸಾಲೆ ಎಲ್ಲ ಕಲಿಸ್ಕೊಟ್ರು. ನಾನು ಈ ಕಡೆ ಗೀ ರೈಸಿಗೆ ಆಮೇಲೆ ಈ ಕಡೆ ಚಿಕನ್ ಸಾರೂ ಇಟ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ತಂಗಿ ಶಾವಿಗೆನೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ಶಾವಿಗೆ ರೆಡಿ ಮಾಡ್ಕೊಂಡು ಬಂದಿದ್ಲು. ಇಷ್ಟೇ ಸಿಂಪಲ್ಲಾಗಿ ಗೀ ರೈಸು, ಚಿಕನ್ ಸಾರು, ಕಬಾಬು, ಶಾವಿಗೆ ಮಾಡಿದ್ವಿ. ಅಡುಗೆ ಇನ್ನೂ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಆಯಿತು. ನಮ್ಮ ನಾದಿನಿ ಅವ್ರ ಮನೆಯವರು ಇದ್ದಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ರು. ನಮ್ಮ ಅತ್ತೆ ಒಬ್ಬರೇ ಇದ್ದರು. ಅವ್ರದ್ದು ಅಂಗಡಿ ಇದೆ ಅಲ್ವಾ, ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮ ಅತ್ತೆಯವ್ರದ್ದು ಶಾಪ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದರು. ಅತ್ತೆ ಏನು ಬಂದಿಲ್ಲ. ಇನ್ನು ನಮ್ಮ ಮೈದ್ನರಷ್ಟೇ, ನಮ್ಮ ತಂಗಿ ನಮ್ಮ ಮೈದ್ನರಷ್ಟೇ ಬಂದಿದ್ದು. ಎಲ್ಲ 1 ಗಂಟೆ ಅನ್ನೋಷ್ಟರೊಳಗೆ ಅಡುಗೆ ಎಲ್ಲ ರೆಡಿ ಮಾಡಿಬಿಡೋಣ ಅಂಥೇಳಿ ಬೇಗ ಬೇಗ ಮಾಡಿದ್ವಿ. ಆಯಿತು, ಅಡುಗೆ ಎಲ್ಲ 1 ಗಂಟೆ ಅನ್ನೋಷ್ಟರೊಳಗೆ ಅಡುಗೆ ಎಲ್ಲ ಆಯಿತು. ಒಂದು ಸ್ವಲ್ಪ ನಾಗವೇಣಿಯವ್ರ ಮನೆಗೂ ಊಟ ಕೊಟ್ಟು ಕಳಿಸೋಣ ಅಂತೇಳ್ಬಿಟ್ಟು, ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವ್ರು ಯಾವೊಂದು ಹಬ್ಬ ಬಂದ್ರೂ ಏನೇ ಬಂದ್ರೂ ಅಡುಗೆ ಎಲ್ಲ ತುಂಬ ಕೊಟ್ಟು ಕಳಿಸ್ತಾನೇ ಇರ್ತಾರೆ. ಬಟ್ ಮನೆಗೆ ಕರೆದ್ರೆ ನಾಗವೇಣಿಯವ್ರ ಹಸ್ಬೆಂಡ್ ನಮ್ಮ ಮನೆಗೆ ಬರೋದಿಲ್ಲ. ಅದಕ್ಕೆ ನಾವು ಅಡುಗೆ ಏನೇ ಮಾಡಿದ್ರು ಅಲ್ಲೇ ಕೊಟ್ಟು ಕಳಿಸ್ಬಿಡ್ತೀವಿ. ಬಟ್ ಹಬ್ಬ ಏನಾದರೂ ಇದ್ದಾಗೆ ನಾಗವೇಣಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವ್ರ ಹಸ್ಬೆಂಡ್ ಬರೋದಿಲ್ಲ. ಹಾಗಾಗ್ಬಿಟ್ಟು ಅಡುಗೆ ಏನೇ ಮಾಡಿದ್ರು ಕೊಟ್ಟು ಕಳಿಸ್ಬಿಡ್ತೀನಿ ಅಲ್ಲಿಗೆ. ಅಡುಗೆ ಎಲ್ಲ ಬಾಕ್ಸಿಗೆ ಹಾಕ್ತಾಯಿದ್ದೆ ನಾನು. ಫಸ್ಟ್ ಅವ್ರಿಗೆಲ್ಲ ಕೊಟ್ಬಿಡೋಣ ಅಂತೇಳ್ಬಿಟ್ಟು, ಆಮೇಲೆ ನಮ್ಮ ಅತ್ತೆಗೂ ಊಟಕ್ಕೆ ಬಂದಿಲ್ಲ, ನಮ್ಮ ಅತ್ತೆಗೂ ಬಾಕ್ಸಿಗೆ ಹಾಕ್ಬಿಟ್ಟು ಊಟ ಎಲ್ಲ ಕೊಟ್ಟು ಕಳಿಸ್ದೆ. ಅಷ್ಟರೊಳಗೆ ನಮ್ಮ ಮೈದ್ನವರು ಅವರೆಲ್ಲ ಬಂದರು. ಬಂದಾಗಿದ್ಮೇಲೆ ಒಂದು ಸ್ವಲ್ಪ ಎಲ್ಲ ಕುಂತ್ಬಿಟ್ಟು ಮಾತಾಡಿ ನಾನು ಊಟ ಎಲ್ಲ ತಂದಿಡ್ತಿದ್ದೆ. ಇನ್ನೇನು ಎಲ್ಲ ಕುಂತ್ಕೊಂಡು ಊಟ ಮಾಡಿದ್ವಿ. ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟೇ ಇವತ್ತಿನ ವ್ಲಾಗು, ಬರ್ಡೇ ವ್ಲಾಗು. ಕೇಕ್ ಏನಾದರೂ ಇಷ್ಟ ಆಗಿತ್ತಂದರೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಬರ್ಡೇ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಹಾಲ್ ಅಂತ ಕೊಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.